ಇನ್ನು ಪಂಚರಾಜ್ಯಗಳ ಚುನಾವಣೆ ಆಗ್ತಾ ಇದ್ದಂತೆಯೇ ರಾಜ್ಯದಲ್ಲಿ ಕುರ್ಚಿ ಕಂಪನ ಆಗುತ್ತೆ ಅಂತ ಕಾಂಗ್ರೆಸ್ನವರೇ ಭವಿಷ್ಯವನ್ನು ನುಡಿತಾ ಇದ್ರು. ಈಗ ಅದು ನಿಜವಾಗ್ತಿದ್ಯಾ ಅನ್ನುವಂಥದ್ದು ಒಂದು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದರೆ ಕಳೆದ 15 ದಿವಸಗಳಿಂದ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಂಡಿರುವ ವಿಚಾರದ ಬಗ್ಗೆ ಬಹಳ ಸೈಲೆಂಟ್ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತ ಸಚಿವರ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ. ಯಾರಿಗೂ ಸುಳಿವು ನೀಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಾಪ್ತ ಸಚಿವರ ಜೊತೆಗೆ ರಾತ್ರಿ ಸಭೆಯನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕನಿಂಗಹ್ಯಾಮ್ ರಸ್ತೆಯಲ್ಲಿರುವಂತಹ ಸಚಿವ ಭೈರತಿ ಸುರೇಶ್ ಅವರ ಫ್ಲ್ಯಾಟ್ನಲ್ಲಿ ಈ ಸೀಕ್ರೆಟ್ ಸಭೆ ನಡೆದಿದೆ. ರಾತ್ರಿ 8ರಿಂದ 11:30ರವರೆಗೆ ಈ ಸಭೆಯನ್ನು ನಡೆಸಲಾಗಿದ್ದು, ಎಲ್ಲ ಸಚಿವರು ಭದ್ರತಾ ವಾಹನಗಳನ್ನು ಬಿಟ್ಟು ಖಾಸಗಿಯಾಗಿ ಹೋಗಿ ಸಭೆಯನ್ನು ನಡೆಸಿರುವಂಥದ್ದು. ಮೇ 4ರಂದು ಉಪಚುನಾವಣೆಯ ಫಲಿತಾಂಶದ ಜೊತೆಗೆ 5 ರಾಜ್ಯಗಳ ರಿಸಲ್ಟ್ ಕೂಡ ಬರುತ್ತಾ ಇದೆ. ಆಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳು ಆಗಬಹುದೇನೋ ಅನ್ನುವಂತಹ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಈ ಹೊತ್ತಿನಲ್ಲಿ ಈ ಸಭೆ 10 ಚರ್ಚೆಗಳನ್ನು ಹುಟ್ಟುಹಾಕಿದೆ. ಮುಖ್ಯವಾಗಿ ನಿನ್ನೆ ಯಾವೆಲ್ಲ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ನೋಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹಾಗೆಯೇ ಭೈರತಿ ಸುರೇಶ್ ಅವರ ಫ್ಲ್ಯಾಟ್ನಲ್ಲಿ ಈ ಸಭೆ ನಡೆದಿದ್ದರಿಂದಾಗಿ ಅವರು ಕೂಡ ಇದ್ದರು. ಅವರು ಕೂಡ CM ಅವರ ಅತ್ಯಾಪ್ತರು. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರು ಬಂದಿದ್ದರು. ಡಾಕ್ಟರ್ SC ಮಹದೇವಪ್ಪ ಅವರು ಬಂದಿದ್ದರು, ಸಮಾಜ ಕಲ್ಯಾಣ ಸಚಿವರು. ಸತೀಶ್ ಜಾರಕಿಹೊಳಿ ಅವರು ಇದ್ದರು, ಲೋಕೋಪಯೋಗಿ ಸಚಿವರು. ಮೊನ್ನೆಯಿಂದಲೂ ಕೂಡ ಅವರು ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮೇಲೆ ಕ್ರಮ, ಅದರ ಬಗ್ಗೆ ನಾವು ಸಂಧಾನ ಮಾಡ್ತಿದ್ದೀವಿ ಅಂತೇಳೆಲ್ಲ ಓಡಾಡ್ತಾ ಇದ್ರು. ಇನ್ನು ಯಾರ ಮೇಲೆ ತೂಗುಗತ್ತಿದೆಯೋ ಅದೇ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು, ಜೊತೆಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಹಾಗೂ ಮಾಜಿ ಸಚಿವ KN ರಾಜಣ್ಣ ಇವರು ಮುಖ್ಯಮಂತ್ರಿಯವರ ಮೌನವನ್ನು ಪ್ರಶ್ನಿಸ್ತಾ ಇದ್ದರು. ಇವರೆಲ್ಲರೂ ಕೂಡ ಈ ಸಭೆಯ ಭಾಗವಾಗಿದ್ದರು. ಇಷ್ಟು ನಾಯಕರು ನಿನ್ನೆ ಸರಿಸುಮಾರು 3-3.5 ಗಂಟೆಗಳ ಕಾಲ ನಡೆಸಿರುವಂಥ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳನ್ನು ಮಾಡಿದರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮುಖ್ಯವಾಗಿ CM ಕುರ್ಚಿ ಕಚ್ಚಾಟ, KPCC ಅಧ್ಯಕ್ಷದ ಪಟ್ಟದ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಗಳನ್ನು ನಡೆಸಲಾಗಿದೆ. ಸಂಪುಟ ಪುನರಚನೆ, ವಾಲ್ಮೀಕಿ ಮುಸ್ಲಿಂ ಸಮುದಾಯದ ಮುನಿಸಿನ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ವಿಚಾರಗಳಲ್ಲಿ ಕೆಲವು ನಾಯಕರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ, ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯರ ಅನುಭವಗಳಿಗೆ ವಿರುದ್ಧವಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂತಹ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಇನ್ನು CM ಅವರೇ ಮೌನವಾಗಿದ್ದರೆ ಪಕ್ಷದ ಹಿರಿಯರ ಅಸ್ತಿತ್ವಕ್ಕೂ ಹಿರಿಯ ನಾಯಕರ ಅಸ್ತಿತ್ವಕ್ಕೂ ಕುತ್ತು ಬರುತ್ತೆ. ಹೀಗೆ ನಡೆದರೆ 2028ರ ಚುನಾವಣೆಯ ವೇಳೆ ಪ್ರತಿಕೂಲವಾದಂತಹ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ. ಒಂದು ವೇಳೆ ಸಮುದಾಯಗಳು ನಮ್ಮ ವಿರುದ್ಧ ಮುನಿಸ್ಕೊಂಡ್ರೆ, ಲೈಕ್ ಮುಸ್ಲಿಂ ಸಮುದಾಯದಂಥವ್ರು ಮುನಿಸ್ಕೊಂಡ್ರೆ, ಕಾಂಗ್ರೆಸ್ ನಂಬಿಕೊಂಡಿರುವಂತಹ ಮತ ಬ್ಯಾಂಕ್ ಛಿದ್ರವಾಗುತ್ತೆ. ಹೀಗಾಗಿ ಪಕ್ಷದೊಳಗೆ ಆಗಿರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿಗಳಾಗಿ ನೀವು ತಕ್ಷಣ ಎಂಟ್ರಿ ಕೊಡಲೇಬೇಕು, ನೀವು ಮಧ್ಯಪ್ರವೇಶ ಮಾಡಲೇಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯನವರು ಮೌನ ಮುರಿದರೆ ಪಕ್ಷದೊಳಗಿನ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಪ್ರತಿಪಕ್ಷದವರಿಗೆ ಹೇಗೆಲ್ಲ ಲಾಭಗಳು ಆಗಬಹುದು ಅನ್ನೋ ಬಗ್ಗೆಯೂ ಕೂಡ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ CM ಮತ್ತು ಸಚಿವರ ಮಧ್ಯೆ ಖಾಸಗಿ ಸಭೆ ನಡೆದಿದ್ದು ನಿಜ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಪಷ್ಟನೆ ಕೊಟ್ಟರು. ರಾಜಕೀಯ ಚರ್ಚೆಗಳಾಗಿವೆ ಅಂತ ಸಿಂಗಲ್ ಲೈನಲ್ಲೇ ಉತ್ತರವನ್ನು ಕೊಡ್ತಾನೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿರುವುದು, ನೀವು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೇಳಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಕೆಲವು ಜನ ಸೇರಿದ್ದು ನಿಜ. ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದು, ಅಲ್ಲಿ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟ್ರಿ ಎಲ್ಲ ಎಲ್ಲರೂ ಇನ್ನು ನೋಡ್ಬೇಕಂದ್ರೆ 4 ನಂತರ ಏನಾಗ್ತೈತೆ ಏನು ಹೇಳ್ತಾರೆ ಗೊತ್ತಿಲ್ಲಲ್ಲ. ಏನೋ ಅದ್ರಾಗ ಅರ್ಧ ಕ್ರಿಕೆಟ್ ನೋಡಿದ್ದಾರೆ, ಅದರಲ್ಲಿ ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಎಸ್, ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಳಿದ್ದೀವಿ. ಅವ್ರಿಗೆ ಎಲ್ಲರೂ ಹೇಳಿದ್ರು, ನಾವು ಅಷ್ಟೆಲ್ಲ ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಹೀಗೆ ನಿನ್ನೆ ರಾತ್ರಿ ನಡೆಸಿರುವಂತಹ ಸಭೆ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಈ ರೀತಿಯಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೇ ಸಚಿವ ಜಮೀರ್ ಅಹಮದ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಇವತ್ತು ಬೆಳಗ್ಗೆ ಕೂಡ ಬ್ರೇಕ್ಫಾಸ್ಟ್ ಸಭೆ ನಡೆಸಿದ್ದಾರೆ. ಮುನಿಸಿಕೊಂಡಿರುವಂತಹ ಮುಸ್ಲಿಂ ಧರ್ಮಗುರುಗಳ ಮನವೊಲಿಕೆಯ ಬಗ್ಗೆ ಇಬ್ಬರ ಮಧ್ಯೆ ಚರ್ಚೆ ನಡೆದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಸಮಾಧಾನದ ಗುರುಗಳಿಗಾಗಿರೋದು ನಿಜ. ಏನಕ್ಕಂದರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದರು, ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಕಡೆಗೆ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ, ನಮ್ಮ ಕರ್ಸು ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ಕೂತ್ಕೊಳ್ಳೋಣ, ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳುವ, ಇದೆಲ್ಲ ಮಾಡೋದು ಬೇಡ ಅಂತಲೂ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ.
ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸಿ. ಹೀಗೆ ಇಲ್ಲಿ ಜಮೀರ್ ಅವರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಅವರು ಕೂಡ ಸಭೆಯನ್ನು ಮಾಡಿದ್ದಾರೆ. ಇಲ್ಲಿ ಸಿಎಂ ನಡೆಸಿರುವಂತಹ ಸಭೆ ಮತ್ತು ದೆಹಲಿಯಲ್ಲಿ DCM ಮಾಡಿರುವಂತಹ ಸಭೆ ಇವೆಲ್ಲವೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಮೇ 4ರ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಾಲೀಮು ಎರಡೂ ಬಣಗಳಿಂದ ಇವಾಗಲೇ ಆರಂಭ ಆಗಿದೆ. ಮುಂದೆ ನಡೆಯುವಂಥದ್ದೆಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೀಗೆಲ್ಲ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕಾಗಿದೆ.